ಮಾಡ್ಕೋತೀನಿ. ಇವತ್ತು ನಾಳೆ ನಮ್ಮ ಮಾನ್ಯ ಇತ್ತಂತ ಮಲ್ಲಿಕಾರ್ಜುನ ಖರ್ಗೆಯವರಿಗೆ ಮೀಟ್ ಮಾಡಿ ನಾನು MLC ಮಾಡ್ಬೇಕಂತ ನಾನು ಇಟ್ಕೊಂಡು. ಯಾಕಂದ್ರೆ ನಾನು ಸಾಕಷ್ಟು ಜನಪ್ರಿಯ ನಾಯಕ, ಸಾಕಷ್ಟು ಜನಪ್ರಿಯಿಂದ ನನಗೇನು ಜನರಿಗೆ ನಾವು ಇವತ್ತು ಇಡೀ ಸಮಾಜವೇ ಎಲ್ಲ ಸಮಸ್ತ ಕುಲಬಾಂಧವರಿಗೆ ನಾನು ಅಣ್ತಮ್ಮರನ್ನು ತಿಳ್ಕೊಂಡು, ಸೋದರನ್ನು ತಿಳ್ಕೊಂಡು, ನನ್ನ ತಾಯಿ ತಂದೆಯನ್ನು ತಿಳ್ಕೊಂಡು, ನನ್ನ ಬಂಧುವನ್ನು ತಿಳ್ಕೊಂಡು ನಾನು ಸಮಸ್ತ ಜನಕ್ಕೆ ಸೇವೆ ಮಾಡ್ತೀನಿ. ಅದಕ್ಕೆ ನಾನು ಜನರ ಸಲುವಾಗಿ ಹುಟ್ಟು ಬಂದಿದ್ದು, ಜನರ ಸಲುವಾಗಿ ಸಾಯಿದು. ನನಗೆ ಯಾವುದೂ ಆಸೆ ಇಲ್ಲ. ಯಾಕಂದ್ರೆ ನಾವು ಮಕ್ಕಳು ಮರಿ ತಾಯಿ ತಂದೆ ನನಗೆ ಯಾರೂ ಇಲ್ಲ, ಅಣ್ತಮ್ಮರಿಲ್ಲ, ಅಕ್ಕಂಗಿರಲ್ಲ. ನಾವು ಇರೋದು ಗಂಡ ಹೆಂಡತಿ ಇಬ್ಬರೇ. ಅದಕ್ಕೆ ನನ್ನ ಮತದಾರ ದೇವರೇ ನನ್ನ ತಾಯಿ ತಂದೆ, ಮತದಾರ ದೇವರೇ ನನ್ನ ಅಣ್ತಮ್ಮರು, ಮತದಾರರೇ ನನ್ನ ತಾಯಿ ತಂದೆ. ಅವರೆಲ್ಲ ಸೇವೆ ಮಾಡೋ ಸಲುವಾಗಿ ನಾನು ರಾಜಕೀಯದಲ್ಲಿ ಇದ್ದಿದ್ದು. ಅದಕ್ಕೆ ಜನರೇ ಅವ್ರು ನನ್ನ ಪಾಲಿಗೆ ದೇವರು. ಅದಕ್ಕೆ ನಾನು ಜನರ ಸೇವೆ ಮಾಡೋ ಸಲ ಹುಟ್ಟಿದ್ದು, ಜನರ ಸಲುವಾಗಿ ನಮ್ಮ ಮತ್ತೆ ಇದಕ್ಕೆ ಬಿಟ್ಟು ನನಗೆ ಯಾವುದೂ ಆಸೆ ಇಲ್ಲ. ಪ್ರಧಾನಮಂತ್ರಿಗಳ ಒಂದು ದೂರದರ್ಶಿತ್ವದ ಮೂಲಕ ಹಲವಾರು ಕ್ಷೇತ್ರಗಳಲ್ಲಿ ಒಂದು ಅಪೂರ್ವವಾದಂಥ ಸಾಧನೆ ಮಾಡಿ ಭಾರತವನ್ನ ವಿಶ್ವಗುರು ಆಗಬೇಕು ಅಂತೇಳಿ ಸಂಕಲ್ಪವನ್ನು ತೊಟ್ಟು ಆ ದಿಕ್ಕಲ್ಲಿ ಭಾರತವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ದೇಶದ ದಶಕೋಟಿಗಿಂತ ಶತಕೋಟಿಯ ಒಂದು ಭರವಸೆಗಳನ್ನ ಈಡೇರಿಸುವಂತ ಒಂದು ಸಂಕಲ್ಪವನ್ನು ಇಟ್ಕೊಂಡು ಸುಸ್ಥಿರವಾದಂತಹ ಒಂದು ಸುದೀರ್ಘವಾದಂಥ ದೃಷ್ಟಿಕೋನ ಬಲದಿಂದ ವಿಶೇಷವಾಗಿ ಮೂಲಭೂತ ಸೌಕರ್ಯಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಆದ್ಯತೆಯನ್ನು ಕೊಟ್ಟು ಸ್ವಾವಲಂಬಿ ಮತ್ತೆ ಸಶಕ್ತ ಭಾರತದ ಒಂದು ಅಡಿಪಾಯವನ್ನು ಹಾಕಿಕೊಂಡು ಮೋದಿಜಿಯವರೊಂದು ಸಮರ್ಥ ನಾಯಕತ್ವದ ಒಂದು ಮೈಲಿಗಳನ್ನ ಸಾಧನೆಗಳೇನಿದೆ ಅದನ್ನ ಜನರ ಮಧ್ಯೆ ತೆಗೆದುಕೊಂಡು ಹೋಗಲಿಕ್ಕೆ